ಏನಿದು ಯಾರ್ದಿದು? ಆಮೇಲೆ ಗೈಸ್ ನಮ್ಮ ಫಾಲೋವರು ಇಲ್ಲಿ ಬಾಳೆಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಮದುವೆ ಆಗ್ಬಿಡೋದು ನಾನು. ಇದನ್ನ ಸೀರಿಯಸ್ ಆಗಿ ತಗೋಬೇಕು, ಇಲ್ಲ ಎಲ್ಲರೂ ಅನ್ಫಾಲೋ ಮಾಡ್ಬಿಡಿ ಭವಿತನ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ವ್ಲಾಗ್ ನ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಏನಕ್ಕಂದ್ರೆ ಇನ್ನೂ ಸುಮಾರು ಹಿಂದಿನ ವ್ಲಾಗ್ಗಳೆಲ್ಲ ಎಷ್ಟೊಂದು ಪೆಂಡಿಂಗ್ ಇದೆ, ಇನ್ನು ಅದನ್ನೇ ನಾನು ಬಿಟ್ಟಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಮ್ಮ ಅಪ್ಪ ನಮ್ಮವ್ವ ಇಬ್ರು ಹೇಳ್ತವ್ರೆ ಇವತ್ತು ನೀನ್ ವ್ಲಾಗ್ ಮಾಡ್ಲೇಬೇಕು ಅಂತ ಅವರೇ ಹೇಳ್ತಿದ್ದಾರೆ. ಏನಕ್ಕಂದ್ರೆ ಭವಿತಾ ಅವರ ಊರಿಗೆ ಹೋಗ್ತಾ ಇರೋದು. ಸೊ ನೆನ್ನೆನೆ ಭವಿತಾ ಅವ್ರ ಅಮ್ಮ ಅಪ್ಪ ಅಣ್ಣ ಎಲ್ಲ ನೆನ್ನೆ ನೈಟು ಅವರು ಊರಿಗೆ ಹೊಂಟೋಗ್ಬಿಟ್ರು. ಸೊ ಇವತ್ತು ನಾವು ಹೋಗಿ ಮಾತಾಡ್ಸ್ಕೊಂಡು ಹೇಗಿದೆ ಅಂತ ಎಲ್ಲ ನೋಡ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಬರಬೇಕು. ಬಂದಾದ್ಮೇಲೆ 7 ಗಂಟೆ ಹಂಗೆ ಅನೀಶ್ ಅವ್ರದ್ದು ಅಕ್ಕ ಮದ್ವೆ ಇದೆ, ಅಲ್ಲೂ ಕೂಡ ಹೋಗ್ಬೇಕು. ಇವತ್ತಿನ ವ್ಲಾಗು ನಾನ್ ಸ್ಟಾರ್ಟ್ ಮಾಡಲ್ಲ. ಇವಾಗ ನೋಡಿ ನಮ್ಮ ಅಪ್ಪ ಅಮ್ಮ ಹೆಂಗ್ ಸ್ಟಾರ್ಟ್ ಮಾಡ್ತಾರಂತ ನೀವು ಒಂದ್ಸಲಿ ನೋಡಿ. ವೆಲ್ಕಮ್. ನಾವು ಹೋಗ್ತಾ ಇರೋದು ಭವಿತರ ಊರಿಗಲ್ಲ, ಭವಿತರ ಅಜ್ಜಿ ಊರಿಗೆ. ಅವ್ರ ಅಮ್ಮನ ತಾಯಿ ಮತ್ತೆ ಅಪ್ಪ ಅವ್ರ ಊರಿಗೆ ವೆಲ್ಕಮ್ ಮಾಡು ಅಂದಿದ್ ಪಾಪ, ಜನರನ್ನ ವೆಲ್ಕಮ್ ಮಾಡು. ವೆಲ್ಕಮ್. ನಮ್ಮವ್ ಮಾಡ್ತಾರ ನೋಡಿ, ಬಾಳ್ ಚಲೋ ಮಾಡಕತ್ತಾರವ. ಆಕಿ ಬಾಳ್ ಚಲೋ ಮಾಡ್ತಾರೆ. ಹೇಳ್ರಿ, ವೆಲ್ಕಮ್ ಮಾಡ್ರಿ. ಹಾಯ್ ಜನರೇ, ವೆಲ್ಕಮ್ ಎಲ್ಲರಿಗೂ. ಇವತ್ತು ಬುಜ್ಜಿ ಅವರ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಕಾರಣ ಅವ್ರ ಅಜ್ಜಿ ತಾತಂದು ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ನಾವ್ ಅಲ್ಲಿಗೆ ಸ್ಪೆಷಲ್ ಗೆಸ್ಟ್ ಆಗಿ ಹೋಗ್ತಾ ಇದೀವಿ. ಹೌದಾ? ಹೊಸ ವಿಷಯ ನನ್ಗಿದ್ ಗೊತ್ತಿರ್ಲಿಲ್ಲ. ಅಂದ್ರೆ ಅವ್ರ ಅಜ್ಜಿ ತಾತದ್ದು ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ. ಎಷ್ಟನೇ ವರ್ಷ ಗೊತ್ತಿಲ್ಲ ಅದು ಎಷ್ಟನೇ ವರ್ಷ ನೋಡಿ, ಎಷ್ಟನೇ ವರ್ಷ ಅಂತ ಗೊತ್ತಿಲ್ಲ, ಬಟ್ ವೆಡ್ಡಿಂಗ್ ಆನಿವರ್ಸರಿ ಅಂತ ಗೊತ್ತು. ಇವಾಗ ಬಿಟ್ಟಿದೀವಿ ಮನೆ, ಅಲ್ಲಿಗೆ ಹೋಗೋದಿಕ್ಕೆ 1 ಅವರ್ ಜರ್ನಿ. ಇವತ್ತು ನಾನೇ ಬೇಡ ಅಂತ ಇದ್ದೆ ವ್ಲಾಗ್, ಆದ್ರೂ ನಮ್ಮ ಅಪ್ಪ ಅಮ್ಮ ಫೋರ್ಸ್ಫುಲಿ ಹೇಳ್ತವ್ರೆ ವ್ಲಾಗ್ ಮಾಡು ಅಂತ. ಸೊ ವ್ಲಾಗ್ ಮಾಡ್ತಾ ಇದೀನಿ. ಇನ್ನು ಆನಿವರ್ಸರಿ ವ್ಲಾಗ್ ಎಲ್ಲ ಬಿಟ್ಟಿಲ್ಲ. ಬೇರೆ ಒಂದು ಪ್ರಮೋಷನ್ ವ್ಲಾಗ್ ಇತ್ತು, ನನ್ನ ಪ್ರಕಾರ ಈಗಾಗಲೇ ಅದು ರಿಲೀಸ್ ಆಗಿರುತ್ತೆ, ಅಪ್ಲೋಡ್ ಆಗಿರುತ್ತೆ. ಈ ವಾರ ಹೆಂಗಂದ್ರೆ ಒಂಥರ ಬಿಸಿ ಪ್ಲೇಸ್, ಲಕ್ಕಿ ವಾರ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಒಟ್ಟಲ್ಲಿ ಚೆನ್ನಾಗಿತ್ತು ಈ ವಾರ. ಒಟ್ಟಲ್ಲಿ ತುಂಬಾ ಒಳ್ಳೆ ವಾರ ಅಂತಾನೆ ಹೇಳ್ಬೋದು ಈ ವಾರ. ಅದಕ್ಕೋಸ್ಕರನೇ ವಿಡಿಯೋಸ್ ಗಳೆಲ್ಲ ಪೆಂಡಿಂಗ್ ಆಗ್ತಿದ್ದು. ಇನ್ನು ಇಷ್ಟೊಂದು ವಿಡಿಯೋಸ್ ಇದೆ ಗೊತ್ತಾ ನಾನು ಬಿಡೋದು. ಅಂಡ್ ಏನಂದ್ರೆ ಹುಬ್ಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆಮೇಲೆ ನಮ್ಮಮ್ಮ ಹೇಳಿದ್ರು ಅಷ್ಟು ದೂರ, ದೆನ್ ನಿನ್ಗೂ ತುಂಬಾ ಕೆಲ್ಸಗಳಿವೆ, ಅದನ್ನೆಲ್ಲ ಬಿಟ್ಟು ಹೋಗ್ತಿದ್ಯಾ, ಫಸ್ಟ್ ಈ ಕೆಲಸ ಮುಗಿಸ್ಕೋ, ಹುಬ್ಳಿಗೆ ಬೇಕಾದ್ರೆ ಇನ್ನೊಂದ್ಸಲಿ ಹೋಗ್ಬೋದು, ಮದ್ವೆಗೆ ಇನ್ನೊಂದ್ಸಲಿ ಹೋಗ್ಬೋದು ಅಂತೆಲ್ಲ ಹೇಳಿದ್ರು. ಸೊ ಅವ್ರು ಏನೋ ಒತ್ತಿ ಹೇಳ್ತಿದ್ದಲ್ಲ, ಅದೇ ಅವ್ರು ಭೇಟಿ ಮಾಡ್ಬೋದು ಅಂತ. ಸೊ ಅಜ್ಜಿ ಮತ್ತೆ ತಾತ ಊರಿಗೆ, ಭವಿತಾ ಅವ್ರ ಅಜ್ಜಿ ತಾತ ಊರಿಗೆ. ಹಾಯ್ ಚೆನ್ನಾಗಿದ್ದೀರಾ ಗೈಸ್? ನಮ್ಮ ಫಾಲೋವರು ಇಲ್ಲಿ ಬಾಳೆಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಈಗ ಬಾಳೆಹಣ್ಣು ತಗೋತಾ ಇದೀವಿ. ಥ್ಯಾಂಕ್ ಯು ನೈಸ್ ಟು ಮೀಟ್ ಯು ಗೈಸ್. ಸೊ ಇವಾಗ ಹೊರಟಿದೀವಿ. ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು, ಏನು ಖುಷಿಯಪ್ಪ. ಆ ಖುಷಿ ನೋಡ್ತಿದ್ರೆ ನನಗೆ ಇನ್ನೂ ಡಬಲ್ ಖುಷಿ ಆಗುತ್ತೆ. ಅಂಡ್ ಬಾಳೆಹಣ್ಣು ತಗೊಂಡಿದ್ದೀವಿ. ಏನಂತ ತಗೊಂಡು? ಓ, ಕಾಮನ್ ಥಿಂಗ್ ಅಲ್ಲ, ಹಣ್ಣು, ಆರೆಂಜ್, ಆಪಲ್, ಬನಾನಾ. ಅದಕ್ಕೀಗ ನೋಡಿ ಮದ್ವೆ ಆದ್ರೆ ಅಥವಾ ಎಲ್ಲಾರು ಹೋಗ್ತಿದ್ರೆ ಹಣ್ಣುಗಳೆಲ್ಲ ಸಿಗ್ತಾ ಇರ್ತಾವ ನಮ್ಗೆ. ಏನಂತೀಯಮ್ಮ? ಆಗ್ಬಿಡದ ಮದ್ವೆ ಆಗ್ಬಿಡದ ನಾನು ಅಂತ ಹೇಳಿದ್ರು. ಅಂತ ಹೇಳ್ದೆ ನನ್ನ ಮಗನೇ, ನಾನು ಹಣ್ಣು ತಿಂತೀಯಾ? ತಿನ್ಬಿಡದ ನಂಗೆ ಕೇಳಿಸ. ನಮ್ಮಮ್ಮ ಗ್ರೀನ್ ಸಿಗ್ನಲ್ ಕೊಟ್ರಪ್ಪ. ಗ್ರೀನ್ ಸಿಗ್ನಲ್. ಗೈಸ್ ನಮ್ಮ ಅಪ್ಪ ಹೇಳಿದ್ರು ನಮ್ಮಮ್ಮಗೆ ಬೇಗ ಹೊರಡು ಅಂತ. ಲೇಟ್ ಮಾಡ್ಬಿಟ್ರು. ಈಗ ನೋಡಿ ಟ್ರಾಫಿಕ್ ಅಲ್ಲಿಂದ ಎಷ್ಟೊಂದು 5 ನಿಮಿಷ ಟ್ರಾಫಿಕ್ ಇದೆ ಪಾಪ. ಆಯ್ತು, 10 ನಿಮಿಷದಿಂದ ಟ್ರಾಫಿಕ್ ಅಲ್ಲಿ. ಏನಕ್ಕಂದ್ರೆ ಇಲ್ಲೊಂದು ತೇರಿದೆ ನೋಡಿ, ಇಲ್ಲೊಂದು ತೇರಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಟ್ರಾಫಿಕ್ ಆಗಿರೋದು. ತೇರ್ ಪ್ಲಸ್ ಜಾತ್ರೆ ಅದಕ್ಕೆ ಟ್ರಾಫಿಕ್ ಆಗಿರೋದು. ಫುಲ್ ಸ್ಲೋ ಆಗೆಲ್ಲ ಗಾಡಿ ಮೂವ್ ಆಗ್ತಿದೆ. ಯಾವ ತಲುಪ್ತೀವೋ ಗೊತ್ತಿಲ್ಲ. ಅವರಪ್ಪ ಅಣ್ಣ ಗಾಡಿ ಓಡಿಸ್ತಾನೆ. ಅವ್ರ ಅಣ್ಣ ಅಯ್ಯಯ್ಯೋ ನಮ್ಮ ಕಾರು ಸ್ಕ್ರಾಚಿಂಗ್ ಬೀಳುತ್ತಿವಾಗ ಹೆಂಗ್ ಕರ್ಕೊಂಡು ಹೋಗ್ತಾನೆ ನೋಡೋಣ ಅಣ್ಣ. ಇದ್ರ ಕೆಳಗಡೆ ಕಡ್ಡಿಗಳು ಚುಚ್ಕೊಳ್ಳುತ್ತೆ, ಸೈಡಲ್ಲಿ ಚುಚ್ಕೊಳ್ಳುತ್ತೆ. ನೋಡಿ ಈ ತರ ಕಡ್ಡಿಗಳೆಲ್ಲ ಚುಚ್ತೈತೆ ನಮ್ಮ ಕಾರ್ಗೆ. ಗೈಸ್ ಮನೆಗೆ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ನೋಡ್ತಾ ಇದೀವಿ. ಪಾರ್ಕಿಂಗ್ ಮಾಡೋದಿಕ್ಕೆ ಬರ್ಬೋದು ಜಾಗ ಐತೆ. ಜಾಗ
ಬೇಜಾನ್ ಜಾಗ ಇದು ಗೈಸ್. ಫೈನಲಿ ಎಲ್ಲ ಬಗ್ಲುತ್ತಾವ ನಾಯಿಗಳೆಲ್ಲ. ನಮ್ಮ ಎಮ್ಮೆ ಮರಿ, ಎಮ್ಮೆ ಮರಿ ಅವ್ರ ಅಣ್ಣ ಹಸು ಮರಿ ಬಂದ್ವಿ ಮನೆಗೆ ಫೈನಲಿ. ಅವ್ರು ನಿಮ್ಮ ಅಜ್ಜಿನಾ? ಅಜ್ಜಿ ಎಮ್ಮೆ ಮರಿನ ಚೆನ್ನಾಗಿ ಸಾಕೊಂಡಿದ್ದೀರಾ. ಈ ನಾಯಿ ಹೆಸರು ಏನು ಬಿಳಿಯ ಅಂತೆ, ಅದಕ್ಕೆ ಎಲ್ಲಿ ನಮ್ಮ ಬಿಳಿ ನಾಯಿ, ಬಿಳಿ ಚೋಟು ನಾಯಿ ಗೈಸ್. ಒಂದೊಂದು ಒಳ್ಳೊಳ್ಳೆ ಹೆಸರು ಇಡ್ಬೋದಪ್ಪ. ಇವನು ಅಷ್ಟೇ ಬಿಳಿಗೆ ಹಾಕ್ಬಿಟ್ಟು ಎಲ್ಲರೂ ಇವತ್ತು ವೈಟ್ ಇವತ್ತು ಎಲ್ಲ ವೈಟ್. ಇವರು ಅಮ್ಮ ಮಗ ಅಪ್ಪ ಎಲ್ಲ ವೈಟು. ಏನು ಹೇಳಿಲ್ಲ, ಹೋಗಿ ಅಡ್ಗೆ ಮನೆಗೆ ಸೇರ್ಕೊಂಡು ಮೂಲೆ ಸೇರ್ಕೊಂಡು ಅಷ್ಟೇ, ಏನಿಲ್ಲ. ಆ ಬಿಳಿ ನಾಯಿ ಇದ್ದ ಓಡ್ದಂಗೆ ಓಡೋಗ್ಬಿಟ್ಲಂಗೆ. ಅಲ್ಲಿಗೆ ಕೇಳ್ತಿ, ಇಲ್ಲಿ ಬಂದು ಹೇಳು. ಅದು ಬೇಡ, ಎಕ್ಸ್ಪ್ಲನೇಷನ್ ಹೇಳು. ಎಕ್ಸ್ಪ್ಲನೇಷನ್ ಹೇಳು. ಏನಿದು, ಯಾರ್ದಿದು? ಆಮೇಲೆ ಈ ನಮ್ಮ ಅಜ್ಜಿ ಮನೇಲಿ ನಾನೇ ಎಮ್ಮೆ ಮರಿ. ಹೇಳು ಹಂಗು. ಕರೆಕ್ಟ್ ಅಲ್ಲ ಹೂವನು. ಒಪ್ಕೋತಲ್ಲ ಹೇಳಿ ಎಮ್ಮೆ ಮರಿ ಅಂತ. ಅಜ್ಜಿ ನಿಮ್ಮ ಅಜ್ಜಿನ ಕೇಳಿದಾಗ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಅಜ್ಜಿ ಕೇಳಿದಾಗ ಅಜ್ಜಿ ಎಮ್ಮೆ ಮರಿನ ಚೆನ್ನಾಗಿ ಸಾಕಿರೋರು. ಚೆನ್ನಾಗಿ ಸಾಕಿದ್ರು ಹೇಳಿದ್ರು. ಕುರಿಮರಿ ಹಳು ಒಂಚೂರು ಬೇಗ ಹಳು. ಇವತ್ತು ಯಾಕೆ ನಾವು ನಿಮ್ಮ ಮನೆಗೆ ಬಂದಿರೋದು? ಇವತ್ತು ನಮ್ಮ ತಾತ ಅಜ್ಜಿದ ಆನಿವರ್ಸರಿ, ಅದಕ್ಕೆ ಇವತ್ತು 7ನೇ ನೋಡಕ್ ಬಂದಿಲ್ಲ ನಾವು, ಇಲ್ಲಿ ತಿನ್ನೋದಿಕ್ ಬಂದಿರೋದು, ಚೆನ್ನಾಗಿ ತಿನ್ನೋದಿಕ್ ಬಂದಿರೋದು. ಅದಕ್ಕೆ ನೋಡಿ ತಿನ್ನಕ್ ಕೊಟ್ಟಿದ್ದಾರೆ. ಮರಿ ಯು ಗೋ ಔಟ್. ನಮ್ ಡ್ಯಾಡಿನ ಊಟ ಮಾಡ್ತಾರೆ, ಅಂಕಲ್ ಅಕ್ಕ ಬರ್ಸ್ತವ್ರೆ. ಫುಲ್ ಪಾರ್ಟಿ ಟೈಮ್ ಇವಾಗ ಗೈಸ್. ಇವಳ್ದೊಂದು ಕಂಪ್ಲೇಂಟ್ ಇದೆ, ಯೂಜ್ ಕಂಪ್ಲೇಂಟ್, ದೊಡ್ಡ ಕಂಪ್ಲೇಂಟ್. ಅಂಕಲ್ ನೀವ್ ಹೇಳಿ ಅಂಕಲ್, ಹೇಳ್ಬಿಡಿ ಅಂಕಲ್. ನೀರೇ ಕುಡಿಯಲ್ಲ, ಎಣ್ಣೆ ಎಲ್ಲ ಬೇರೆ ಐಟಮ್ ಎಲ್ಲ ಕುಡಿತಾಳೆ ಅವಳು. ಎದ್ದೋಡ್ಬಿಡ್ತು ಹೋಗ್ಬಿಟ್ಲು ನೋಡಿ. ಹೇಳಿ ಅಂಕಲ್. ನೀರ್ ಕುಡಿಯಲ್ಲ, ಸ್ಕೂಲಲ್ಲಿ ಕಂಪ್ಲೇಂಟ್ ಹೇಳ್ತೀನಿ ಅಂದ್ರೆ ಬೇಡ ಪಪ್ಪ ಪ್ಲೀಸ್ ಅಂತ ಹೇಳ್ತಾರೆ. ಮಮ್ಮಿ ಕೈಗೆ ನಾನ್ ಬಯಸ್ಕೋಬೇಕು. ಈ ತರ ನೀರೇ ಕುಡಿಯಲ್ಲ, ಒಂದು ದಿನ ಪೂರ್ತಿ ನೀರ್ ಕುಡಿಯಲ್ಲ ನೋಡಿ, ಹೆಂಗ್ ಇಣ್ಕಿ ನೋಡ್ತಾರ ಓಡೋದ್ಲು. ಇದನ್ನ ಸೀರಿಯಸ್ ಆಗಿ ತಗೋಬೇಕು, ಇಲ್ಲ ಎಲ್ಲರೂ ಅನ್ಫಾಲೋ ಮಾಡ್ಬಿಡಿ ಭವಿತನ. ಏನ ಸೆಂಟಿಮೆಂಟ್ ಎಲ್ಲ ಕುಡಿತಾನ. ಕುಡಿಯ ಆ ಬಾಟ್ಲು ಪೂರ್ತಿ ಖಾಲಿ ಮಾಡ್ಬೇಕು. ಆ ಬಾಟ್ಲು ಪೂರ್ತಿ ದಿನ ಕುಡಿಬೇಕು, ಇಲ್ಲ ಅಂದ್ರೆ ಭವಿತನ ಅನ್ಫಾಲೋ ಮಾಡಿ. ಭವಿತನ ಯಾರು ಇಷ್ಟಪಡ್ಬೇಡಿ. ಅವಳು ನೀರ್ ಕೊಟ್ಟಿಲ್ಲ ಅಂದ್ರೆ ಮತ್ತೇನ್ ಮಾಡ್ತೀನಿ ನೀನು? ಅಂಕಲ್ ಕೊಡ್ತಿಲ್ಲ ಅಂದ್ರೆ ಹೇಳಿ ಅಂಕಲ್, ನನ್ಗೆ ಹೇಳಿ ಅಂಕಲ್. ದಿನ ಖಾಲಿ ಬಾಟ್ಲು ಬಂದು ನಿಂಗೆ ತೋರಿಸ್ತೀನಿ. ಆಯ್ತು, ಇದೇ ಮಾತು. ನಾನು ನೋಡ್ತೀನಿ. ಸೀರಿಯಸ್ ಆಕ್ಷನ್ ಇದು ಗೈಸ್. ತಿಂದಿದ್ದೆಲ್ಲ ಮುಗೀತು. ಏನೇನಿತ್ತು ಮಾರ್ಯ, ಮಟನ್ ಬಿರಿಯಾನಿ ಅಂತೆ, ಮಟನ್ ಸಾಂಬಾರ್ ಅಂತೆ, ಮಟನ್ ಫ್ರೈ, ಕಬಾಬು, ಚಿಕನ್. ವಾ ಇವತ್ತೊಂಥರ ಒಳ್ಳೆ ಬ್ಯಾಟಿಂಗ್ ಡೇ. ಆ್ಯನಿವರ್ಸರಿ ಅಲ್ಲ, ಅದಕ್ಕೆ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ಊಟದಲ್ಲಿ ಫುಲ್ಲು ಗ್ರ್ಯಾಂಡು. ಚೋಟ ಮರಿ ಎಮ್ಮೆ ಮರಿ ಎಲ್ಲ ತಿಂದ್ಬಿಟ್ರೆ ಸರಿಯಾಗಿ ತಿಂದವ್ರು. ಅವಳು ಕೂಡ ನಾನು ಅಮ್ಮ ಈಗ ಒಳಗಡೆ ಹೋಗ್ತಾ ಇದೀವಿ, ನೋಡುವ. ಗೈಸ್, ಇವ್ರದೇ ನಮ್ಮ ಎಂ ಚೋಟ ಮರಿ ಅವರ ತಾತ ಮತ್ತೆ ಅಜ್ಜಿ ಇವರೇ. ಅಂಕಲ್ ನೀವು ಹೆಸರು ಹೇಳಿ ನಿಮ್ದು. ಇರಿ ಎಲ್ಲ ಸೆಲೆಕ್ಟ್ ಆಗ್ಬಿಡ್ತಾರೆ. ನಿಮ್ ಹೆಸರು ಹೇಳಿ. ಹೆಸರು ಇವರು ಮರಿಯಪ್ಪ, ನೀವು ಆಂಟಿ? ಇವ್ರದೇ ಇವತ್ತು 34ನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಣ. ಎಮ್ಮೆ ಮರಿ ಹೊರಗಡೆಗೆ. ಸೈಡ್ ಪ್ಲೇಸ್. ಹಲೋ ಸೈಡ್. ಗೆಟ್ ಔಟ್. ಗೋ ಔಟ್. ಮಾಡಿ ಸೆಲೆಬ್ರೇಟ್ ಮಾಡಿ. ಎಕ್ಸ್ಪೋರ್ಟ್ ನಮ್ಮ ಮಾವ. ಇಲ್ಲ ಅಷ್ಟೇ ಅದು ಹಚ್ಚಲಿಲ್ಲ. ಅದು
ಅವೆಲ್ಲ ಸುಮ್ಮನೆ ಸ್ಪಾರ್ಕಲ್ ಅಷ್ಟೇ ಇರೋದಕ್ಕೆ ಹ್ಯಾಪಿ ಡಮ್ಮಿ ಆನಿವರ್ಸರಿ ಅಂತ. ಕಟ್ ಮಾಡಕ್ ಮೊದ್ಲು ಹೇಳು ಬಂಗಾರಿ ನೀನು. ಒಂದ್ ಕುರಿನ ಕಟ್ ಮಾಡ್ದೆ, ಕೇಕ್ ಕಟ್ ಮಾಡಕ್ ಬರಲ್ಲ. ಇವಾಗ ತಿನ್ಸೋದು ಹೇಳು. ಇಬ್ರು ತಿನ್ಸೋದು ಹೇಳು ಇವಾಗ. ನೀನು ಅಷ್ಟೇ ಕುಪ್ಪ ಇಕ್ಕು, ನಾನ್ ವೆಜ್ ತಿನ್ನೋದು ಹೇಳು ಇವಾಗ. ಅಷ್ಟೇ ಕುಪ್ಪ ಇಕ್ಕು. ಒಂದ್ ಪೇಪರ್ ಕೊಡಮ್ಮ, ಪೇಪರ್ ಅಲ್ಲ, ಒಂದ್ ಎಷ್ಟು ತಗೋ, ಕೈ ಒರ್ಸ್ಕೊಳಕ್ಕೆ ಸ್ವಲ್ಪ ಇಕ್ಕು. ಸ್ವಲ್ಪ ಇವ್ರ ಎಕ್ಸ್ಪ್ರೆಷನ್ ಹೆಂಗೈತೆ ಅಂದ್ರೆ ಈ ನನ್ ಮಕ್ಳದ್ ಒಂದೊಂದಲ್ಲ ಹಣ ಒಂದು. ಫೋಟೋ ತೆಗಿಲ್ಲ. ಮತ್ತೆ ತಿನ್ನಿಸ್ತಾವ್ರೆ. ಹಾ ನಾಗ ಮಮ್ಮ ಪ್ರೀತಿಯ ಭಾವ. ಬಾವ ಬಾವ ಬಾಮೈದ ಬಾವ ಬಾಮೈದ. ಗ್ರೀಸ್ ಹಾಕಂಗಾಯ್ತು. ಅಲ್ಲ ಇದು ಮಮ್ಮಿ ಬರೋದೀನಿ ಇವಾಗ. ಹೋಗಿ ನೀವು ಹೋಗಿ. ಮಾವವ್ರಿಗೆ ಪುಟ್ರಾಜ್ ಅಂತ ನಂತ ನೋಡಿರೋದ. 34ನೇ ವರ್ಷದ ಆನಿವರ್ಸರಿ. ಆರ್ಥಿಕ ಶುಭಾಶಯಗಳು. ಆರ್ಥಿಕ ಶುಭಾಶಯಗಳು. ಓಕೆ. ಇಬ್ರು ಅವರ 3 ಜನ ಅವ್ರು ಚಿನ್ನ ಅವ್ರು ಸಪ್ರೇಟ್ ಅಂತೆ. ಬಾ ನೀನು. ಇರೇ ಬಂಗಾರೆ. ಅವ್ರು ಸಪ್ರೇಟ್ ಅಂತೆ. ಬರ ಇಬ್ರು. ಇಲ್ಲ 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 ಸರಿ ಸರಿ ಬರ ಈ ಕಡೆ ಕೆಲ. ಯಾರು ಸಪ್ರೇಟ್? ಇಬ್ರು ಹೋಗ್ರ. ಇಬ್ರಿಗೂ ತಿನ್ಸ್ರ. ಇರಿ 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 ಅವ್ನು ತಿನ್ಸ್ಲಿ. ಸಾಕ್ ಬೇಡ 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 ಫೋಟೋ ಎಲ್ಲ ತೆಗಿಬಿಡಿ. ಬೇಡ ಬೇಡ ಫೋಟೋ ಎಲ್ಲ ಬೇಡ. ಸಾಕು ಬೇಡ ಬೇಡ ಸಾಕು ಬೇಡ 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 ಬಾ ಸಾಕು ಬಾ ಬಂದ್ಬಿಡು ಬಂದ್ಬಿಡು. ನನ್ನ ಫೋಟೋ ಬೇಕು. ಅವ್ರವ್ರು ಮಾಡಿದ ಕರ್ಮ ತಿನ್ಸು. ಇವರು ನಾಗ ಮಾಮ ಅವರು ಬುಸ್ ಬುಸ್ ನಾಗ ಬುಸ್ ಬುಸ್ ನಾಗ. ನೀವೇ ಹೇಳ್ಕೊಳ್ಳಿ. ಅಣ್ಣನಾ? ಗಿಫ್ಟ್ ಕೊಡ್ತಾರೆ ಈಗ. ಅಯ್ಯೋ ಸಿಕ್ಕಾಪಟ್ಟೆ ಬಾರಲ್ವಾ? ಓಹ್ ಬಂಗಾರೆ ಇಬ್ಬರು ಕೊಡ್ತೀನಪ್ಪ. ಬಂದ್ರು ಇವರು ಇವ್ರನ್ನ ಕೊಡ್ತಿದಾರಾ? ಭವಂತ್ ಅನ್ನೋರ್ನ ಗಿಫ್ಟ್ ಕೊಡ್ತಾ ಇದಾರೆ. ಕ್ರೇಜಿ ಕ್ರೇಜಿ. ಅಣ್ಣ ನಾ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಚಿರಂತ ಹೇಳ್ತದೆ ನಾ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹೇಳಿ ಹಂಗೆ ಸುಮ್ನೆ ಜಾಲಿ ಜಾಲಿ. ಜಾಲಿ 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 ಎಲ್ಲ ಜಾಲಿ ಜಾಲಿ. ನೀನು ಉಲ್ಟಾ ಹೊಡಿ, ಅದೇ ನಿಂದು ಟ್ರೇಡ್ ಮಾರ್ಕ್. ಹಂಗಲ್ಲ, ಹೊಟ್ಟೆ ಐತೆ ಇಲ್ದಿದ್ರೆ ಬಿದ್ದಿರೇ ಇಲ್ಲ. ಮಸ್ತು ಮಸ್ತು. ಸೂಪರ್ ಸೂಪರ್ ಅಂಕಲ್. ಎಷ್ಟು ಅಂಕಲ್ ಏಜು? 47. ಮೀಟರ್ ಬೇಕು. ಮೀಟರ್ ಮೀಟರ್. ಸಾಕು ಬಿಡಿ, ಜಾರುತ್ತೆ. ಫುಲ್ ಬೆಂಡ್. ಸೂಪರ್ ಸೂಪರ್ ಅಂಕಲ್. ಇಂಥದ್ದು ಹಾ ಓಕೆ ಓಕೆ. ಈ ಕಡೆ ಹೂಗಳು ಹಾಕ್ತವ್ರೆ, ಅಲ್ಲಿ ಎತ್ಕೊಂಡವ್ರೆ. ಓಹೋ ಬಾಚ್ಕೊಳ್ಳೋದು ಹಾಕೋದು ಓಕೆ ಓಕೆ. ಹಾ ಅವಳು ಹಾಕೊಂಡ್ಲ ಎಲ್ಲ ಹೋಗಿ ಯಾರು ರಾಬ್ರಿ ಭಯ
ಅಮ್ಮ ಹೇಳಿದಾರಲ್ಲ ಆಯ್ತಾಯ್ತು ಆಯ್ತು. ಅಮ್ಮ ಹೇಳಿದ್ದು 2 ಗಂಟೆ ಹೊಳ್ತಿದ್ಯಾ? 4 ನಿಮಿಷ ಸೋಮವಾರ ಹಾ ಏನೇ ಕಳೆದು ಖರ್ಚು ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಏ ಬರಲಿ ಬರಲಿ ಮರಿ ಅಯ್ಯ ಬರಲಿ ಅಯ್ಯ ಮರಿ ಬೈಲಿ ಅಲ್ಲ ಅಲ್ಲ ಬರಲಿ ಅಲ್ಲ ನೀನು ನಿಮ್ ತಾತ ಅಜ್ಜಿ ಕೊಡೋದ್ ಬಿಟ್ಬಿಟ್ಟು ನಿಮ್ ತಾತ ಅಜ್ಜಿ ಹತ್ರ ಇಸ್ಕೊತಿದ್ದಿಲ್ಲ. ನೋಡಿ 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 ಹೆಂಗ್ ಬೇಡ್ಕೋತಾಳೆ ನೋಡಿ, ಅಳ್ತಾಳೆ ಈಗ ಅಳ್ತಾಳೆ. ಈ ತರ ಎಲ್ಲ ಮಾಡ್ಬಾರ್ದು ಯಪ್ಪ ದೇವ್ರೇ. ಅಜ್ಜಿ ತಾತ ಅಜ್ಜಿ ಕೊಡ್ತಿ ಅನ್ಕೊಂಡೆ. ಭವಂತ್ ಈ ಕಡೆ ಬಾ, ಭವಂತ್ ಈ ಕಡೆ ಬಾ, ಭವಂತ್ ಈ ಕಡೆ ಬಾ. ನೋಡಿ 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 ಮಾರಯ್ಯ, ಕೊಡ್ಬೇಡಿ ಯಪ್ಪ. ಆಡಿಯನ್ಸ್ ಬವಿತಾ ಹಿಂಗಂತ ಅನ್ಕೊಂಡಿರ್ಲಿಲ್ಲ ಯಪ್ಪ, ಈಗ ಗೊತ್ತಾಯ್ತದ. ಲವ್ ಮರಿ ಅಷ್ಟೇ ಬಿಡು, ನಿನ್ ಮೇಲೆ ಅಷ್ಟೇ ಹೋಯ್ತು. ಗೈಸ್, ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಕಸ ಗುಡಿಸ್ತಾಳೆ. ನೀವೆಲ್ರು ನೋಡ್ಲಿ, ನಾನು ಕಷ್ಟ ಪಡ್ತೀನಿ ಅಂತ ತೋರ್ಸ್ಕೊಳಕೋಸ್ಕರ ಕಸ ಗುಡಿಸ್ತಾಳೆ. ಅದು ನನ್ಗೆ ಹೇಳಿದ್ಲು, ವಿಡಿಯೋ ಮಾಡಿ ಕಸ ಗುಡಿಸ್ತೀನಂತ. ಹಂಗ ಹೇಳ್ಬಿಟ್ಟು ಕಸ ಗುಡಿಸಿದ್ದಾಳೆ. ಇನ್ನು ಕಮ್ಮಿ ಮಾಡು. ಇನ್ನು ಎಷ್ಟೊಂದಿದೆ, ಇನ್ನು ಗೊತ್ತಿಲ್ಲ ನಿಮ್ಗೆ. ಬವಿತಾ ಮುಗ್ದೆ ಅನ್ಕೊಂಡಿದ್ದೀರಾ? ಇನ್ನೊಂದ್ಸಲ ಹೇಳು. ಕಸ ಗುಡ್ಸೋ ಸ್ಟೈಲ್ ನೋಡಪ್ಪ ಅಲ್ಲಿ. 2 ಕೈಲಿ ಕ್ರಿಕೆಟ್ ಆಡ್ದಂಗ ಆಡ್ತಾಳೆ ಇಲ್ಲಿ. ಕ್ರಿಕೆಟ್ ಆಡ್ದಂಗ ಆಡ್ತಾಳೆ ನಾವು ಮರಿ. ಅಯ್ಯೋ ಇಲ್ಲಪ್ಪ, ನಾನು ಹೇಳಿದ ಆ ರೀತಿ ಅಲ್ಲ. ಅವ್ರ ಅಮ್ಮ ಗೊತ್ತಾದ್ರೆ ತಪ್ಪು ತಿಳ್ಕೊಂತಾರೆ. ನಾವ್ ಒನ್ ವೇ ಮಾಡ್ತಾನೆ ಇಲ್ವಲ್ಲ. ಓ ಇನ್ಮೇಲಿಂದ ಬವಿತಾ ಡಿಟೆಕ್ಟರ್ ಬವಿತಾ ಅಲ್ವಾ ಕರೆಕ್ಟು. ಓ ಏನೋ ಇದೆ, ಏನೋ ಇದೆ. ಈಗ ಎಕ್ಸ್ಟ್ರಾ ಬೇಡ ಮಾಮ. ಇವಾಗ ನೈಟ್ ಹೋಗಿದ ತಕ್ಷಣ ಬೋಡ ಮಾಡಿಸ್ಕೋಬೇಕು, ಆಗುತ್ತಾ ಇಲ್ವಾ? ಈಗ ನೈಟ್ ಹೋಗಿದ ತಕ್ಷಣ ಬೋಡ ಮಾಡಿಸ್ಕೋಬೇಕು. ನೀವ್ ಯಾರಿಗ್ ಸಪೋರ್ಟ್? ಅಯ್ಯೋ ಯಾರಿಗ್ ಸಪೋರ್ಟ್? ಇಲ್ಲಿ ನೋಡಿ, ಇಲ್ಲಿ ಮಗ್ನು ಅಂತ ಇಲ್ಲಿ ನೋಡಿ, ಇಲ್ಲಿ ಅಂದೆ ನೋಡಿ ಅಂತ ಹೇಳು. ಅಕ್ಕ ಇಲ್ಲಿ ನೋಡಿ ಹೇಳಕು. ಅಳ್ತಾ ಇದ್ಯಾ? ಅಯ್ಯಯ್ಯೋ, ಏನಕ್ಕೆ ಕಳ್ತಿರೋದು? ಚಾಕ್ಲೇಟ್ ಕೊಡ್ಸಿಲ್ಲ ಅಂತ ಹೇಳ್ತಿರೋದಾ? ಅಲ್ಲ, ಮತ್ತೆ ಅವ್ರಿಬ್ರು ಬಿಟ್ಟೋಗೋರೆ ಅಂತ. 2 ವೀಲರ್ ಹೋಗ್ಬೇಕು, ಇದೆಲ್ಲ ಅಳೋದು. ಅಯ್ಯೋ ಹತ್ತು ಬಿಡ್ಲಿ. ಕಣ್ಣಲ್ಲಿ ನೀರಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್, ಟೈಮ್ ಬಂದು 5:30. ಈಗ ಹೊರಡ್ತಾ ಇದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ನಡೀತಿದೆ, ಏನೇನೋ ಪ್ಯಾಕಿಂಗು. ಸೊ ಇವಾಗ ಮನೆಗೆ ಹೊರಡ್ಬೇಕು. ಮನೆಗೆ ಹೋಗಿ 7 ಗಂಟೆಗೆ ಅನೀಶ್ವರ ಅಕ್ಕ ಮದ್ವೆಗೆ ಹೋಗ್ಬೇಕು, ಆಮೇಲೆ ಇನ್ನೊಂದು ಮದ್ವೆಗೆ ಹೋಗ್ಬೇಕು, ಏನೇನೋ ಕತೆ ಇದೆ. ಈಗ ಹೊರಟ್ಪಣ. ಆ್ಯಂಡ್ ನನ್ನ ಮೊಬೈಲಲ್ಲಿ ಚಾರ್ಜ್ ಬರೀ 10% ಐತೆ. ಚಾರ್ಜರ್ ಬೇರೆ ತಂದಿಲ್ಲ. ಬಾಯ್ ಆಂಟಿ, ಅಂಕಲ್ ಬಾಯ್. ಎಷ್ಟು ಕಿರಿಸ್ತಾ ಮಾರೆ. ಬರೀ ಬಾಯ್ ಬಡಿಕೆ ನಮ್ಮ ಚೋಟ ಮರಿ. ನಮ್ಮ ಚೋಟ ಮರಿ ಬಾಯ್ ಬಡಿಕೆ ಆಗ್ಬಿಟ್ಟಿದ್ದಾರೆ. ಬಾಯ್ ನಡಿ ಪಾಪ, ಬಿಟ್ಟೋಗೋಣ. ನಡಿ ಪಾಪ, ಹೋಪ ಅಲ್ಲಿವರೆಗೆ ಹೋಗಪ್ಪ. ನನ್ನ ಮಾತು ಕೇಳಿ ಓಡು ಬೇಗ ಓಡು. ಈ ಹುಡುಗಿ ಎಂತ ಆಡ್ತದೆ ಮಾರೆ. ಲೆಟ್ಸ್ ಗೋ. ಫೈನಲಿ ವಿ ಆರ್ ಲಿವಿಂಗ್ ನೌ.
ಗೈಸ್, ಸೊ ಫೈನಲಿ ಮನೆಗೆ ಬಂದೆ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ಸೊ ಅಲ್ಲಿ ನಾವು ಊರಿಗೆ ಹೋದ್ವಲ್ಲ, ಭವಿತ್ ಅವರ ಅಜ್ಜಿಯವ್ರ ಊರಿಗೆ ಹೋದಾಗ ಭವಿತ್ ಅವರ ಅಮ್ಮವರ ಅಪ್ಪ ಅಮ್ಮವರ ಅಣ್ಣ ತಮ್ಮಂದಿರು ಏನು ನೀವು ಕಾಮಿಡಿ ಸೀನ್ಸ್ ಎಲ್ಲ ಏನು ನೋಡಿದ್ರು ಅದು ಅವರು ಅಣ್ಣ ತಮ್ಮಂದಿರೋರಲ್ಲ. ಎಷ್ಟು ಚೆನ್ನಾಗಿ ಖುಷಿಯಾಗಿದ್ರು. ಆ್ಯಂಡ್ ಈ ಕಾಲದಲ್ಲಿ ಅಥವಾ ಆ ಥರ ಇರೋದು ಒಂದು ಸ್ವಲ್ಪ ಕಷ್ಟನೇ, ಬಟ್ ಆದರೂ ತುಂಬ ಖುಷಿಯಾಗಿದ್ರು ಮಾತ್ರ. ನಾವು ನೋಡಿ ಅವ್ರನ್ನ ತುಂಬ ಖುಷಿ ಪಟ್ವಿ. ಓಡು ಯಾರೋ ಓಡ್ತಾರೆ, ಓಡು ಆ್ಯಂಡ್ ಇವಾಗ ಮನೆಗೆ ಬಂದೆ, ಚಾರ್ಜ್ ಇಲ್ಲ, ಚಾರ್ಜ್ ಹಾಕಿ ಮದುವೆಗೆ ಹೋಗ್ಬೇಕು. ಸೊ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಥ್ಯಾಂಕ್ ಯು, ಬಾಯ್.